ಈ ಶಕ್ತಿ ಯೋಜನೆ ಬಂದಾಗಿನಿಂದ ಬಸ್ಗಳೆಲ್ಲ ರಶ್ಶು ಅನ್ನುವಂತಹ ಕಂಪ್ಲೇಂಟ್ ಇತ್ತು. ಆದರೆ ಇನ್ಮುಂದೆ ಡೋಂಟ್ ವರಿ, ಯಾಕೆ ಗೊತ್ತಾ? KSRTC ಪ್ರಯಾಣಿಕರಿಗೆ ಕೊನೆಗೂ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಯಾಕಂದರೆ ಇಂದಿನಿಂದ ಹೊಸ ಮಾದರಿಯ ಬಸ್ಗಳು ರೋಡಿಗಿಳಿದಿದ್ದಾವೆ. ಹಾಗಿದ್ರೆ ಈ ಬಸ್ಗಳ ಸ್ಪೆಷಾಲಿಟಿ ಏನು? ಇಲ್ಲಿದೆ ರಿಪೋರ್ಟ್. ಫ್ಲವರ್ಸ್ನಿಂದ ಮಿಂಚುತ್ತಿರೋ ಪಲ್ಲಕ್ಕಿ ಬಸ್ಗಳು. ಹಸಿರು ಟೇಪ್ ಕಟ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ರು ಅಧಿಕಾರಿ. ಗ್ರೀನ್ ಫ್ಲಾಗ್ ಹಾರಿಸಿ ಚಾಲನೆ ನೀಡ್ತಾ ಇರೋ ಸಾರಿಗೆ ಸಚಿವರು. ಇದು ಇವತ್ತು ಶಾಂತಿನಗರದ ಸಾರಿಗೆ ನಿಗಮದಲ್ಲಿ ಕಂಡು ಬಂದ ಝಲಕ್. KSRTC ಪ್ರಯಾಣಿಕರಿಗೆ ಸಿಕ್ತು ಗುಡ್ ನ್ಯೂಸ್. ರೋಡಿಗಿಳಿಯಲಿದೆ ಹೊಸ 105 ಬಸ್. ಏನಿದರ ಸ್ಪೆಷಾಲಿಟಿ? ಇದು ನಿಜಕ್ಕೂ KSRTC ಪ್ರಯಾಣಿಕರಿಗೆ ಒಂದ್ ರೀತಿ ಸಂತಸದ ಸುದ್ದಿ ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಇನ್ಮುಂದೆ ಹೊಸ 105 ಪ್ರೀಮಿಯಂ ಪಲ್ಲಕ್ಕಿ ಬಸ್ಗಳು ರೋಡಿಗಿಳಿಯಲಿವೆ. ಇವತ್ತು ಮಧ್ಯಾಹ್ನ ಶಾಂತಿನಗರದ KSRTC ಮುಖ್ಯ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಹೊಸ ಬಸ್ಸುಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ರು. ಭಾರತದ ಮೊದಲ ಸ್ಥಳೀಯ ರನ್ವೇ ವಿಸಿಬಿಲಿಟಿ ಸಿಸ್ಟಮ್ ದೃಷ್ಟಿ ಅಭಿವೃದ್ಧಿಪಡಿಸಿದ ಮಾಜಿ ವಿಜ್ಞಾನಿ ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಶುಭಾ ವಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ರು. ಒಟ್ಟು 105 ಬಸ್ಗಳ ಪೈಕಿ 70 ಬಸ್ಗಳು ಪ್ರೀಮಿಯಂ ಪಲ್ಲಕ್ಕಿ ಬಸ್ಗಳು ಹಾಗೂ 45 ಬಸ್ಗಳು ನಾರ್ಮಲ್ ಬಸ್ಗಳಾಗಿವೆ. ಈ ಪಲ್ಲಕ್ಕಿ ಬಸ್ಗಳ ವಿಶೇಷತೆ ಏನು ಅಂದ್ರೆ, ಈ ಬಸ್ಗಳಲ್ಲಿ ಹೈಟೆಕ್ ಸೀಟಿನ ವ್ಯವಸ್ಥೆ ಸೇರಿದಂತೆ ಅನೇಕ ಅನುಕೂಲಗಳಿವೆ. ಈ 70 ಪಲ್ಲಕ್ಕಿ ಬಸ್ಗಳಲ್ಲಿ ಹೆಣ್ಣು ಮಕ್ಕಳು ಹಣ ಕೊಟ್ಟು ಪ್ರಯಾಣ ಮಾಡಬೇಕು. ಆದ್ರೆ ಇನ್ನುಳಿದ 45 ನಾರ್ಮಲ್ ಬಸ್ಗಳಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು, ಟ್ರಿಪ್ ಮಾಡಬಹುದು. ಬೇಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಯುದ್ಧ ಮಾಡ್ತಾ ಇದ್ದಾರೋ ಅಂಥ ನಾಯಕರಿಗೆ ಯುದ್ಧ ಬೇಗ ನಿಲ್ಲಿಸುವಂಥ ಬುದ್ಧಿ ಬೇಗ ಕೊಡಲಿ ಅಂತ ನಾವು ಹೇಳ್ತೀವಿ. ಸರ್, ಈಗ ಸ್ಕೇರ್ಸಿಟಿ ಆಗ್ತಾ ಇಲ್ಲ, ಡಿಸ್ಟ್ರಿಬ್ಯೂಟರ್ಗಳೇ ವಿನಾಕಾರಣ ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಸೊ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಆ ಥರದ ಅಂಥ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ಆ್ಯಕ್ಷನ್ ತಗೋಬೋದು ಅಂತ. ಇನ್ನೊಂದಲ್ಲ, ಬರೀ ಕರ್ನಾಟಕ ಅಲ್ಲ, ಇವತ್ತು ಬೆಳಿಗ್ಗೆ ಪೇಪರ್ ನೋಡಿದೆ, ನ್ಯೂಸ್ ಪೇಪರ್ ದೇಶದ ಎಲ್ಲ ಭಾಗದಲ್ಲೂ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಒಂದೇ ಆಗಿದ್ರೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಹೇಳ್ಬೋದಿತ್ತು. ಏನೇ ಹೇಳಿ, ಈ ಹೊಸ ಹೈಟೆಕ್ ಬಸ್ಗಳು ಸೇರ್ಪಡೆಯಾಗಿದ್ದು ನಿಜಕ್ಕೂ ಖುಷಿ ವಿಚಾರವೇ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.